ಇನ್ನೂ ಜೀವಂತವಾಗಿದೆ ಕಲ್ಲು ಕ್ವಾರಿಯಲ್ಲಿ ಜೀತ ಪದ್ಧತಿ. ತುಮಕೂರು ಎಸಿ ದಾಳಿ ನಡೆಸಿ 12 ಜನರ ರಕ್ಷಣೆ. ಹೀಗೆ ಸಾಲಾಗಿ ನಿಂತಿರುವ ಕಾರ್ಮಿಕರನ್ನ ಒಮ್ಮೆ ನೋಡ್ಬಿಡಿ ಕಣ್ರಿ. ಇವರೆಲ್ಲ ತುಮಕೂರಿನಲ್ಲಿ ಕಲ್ಲು ಕ್ವಾರೆ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ಅಜ್ಜ ಮಾಡಿದ ಸಾಲವನ್ನ ಇಡೀ ಕುಟುಂಬವೇ ತೀರಿಸುತ್ತಿರುವ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ನೋಡಿ. ಇದು ಕುಣಿಗಲ್ ತಾಲೂಕಿನ ಪಾವಸಂದ್ರದಲ್ಲಿ ಇಂಥದೊಂದು ಘಟನೆ ನಡೆದೋಗಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ತುಮಕೂರಿನ ಉಪವಿಭಾಗ ಅಧಿಕಾರಿ ನೇತೃತ್ವದಲ್ಲಿ ದಾಳಿ ನಡೆಸಿ 12 ಜನರ ರಕ್ಷಣೆ ಮಾಡಲಾಗಿದೆ. ತುಮಕೂರು ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ದಾಳಿ ನಡೆಸಿ ಜೀತ ಪದ್ಧತಿಗೆ ಇದ್ದ 12 ಜನರ ರಕ್ಷಣೆ. ನಿಜಕ್ಕೂ ಮೊದಲೆಲ್ಲ ಜೀತ ಪದ್ಧತಿ ಇತ್ತು, ಇನ್ನು ನಮ್ಮ ಕರ್ನಾಟಕದಲ್ಲಿ ಮುಂದುವರೆದಿದೆ ಅಂದ್ರೆ ನಂಬೋದಕ್ಕೆ ಆಗಲ್ಲ ನೋಡಿ. ಆದ್ರೆ ಇದುವೇ ಸತ್ಯ. ಜೀತ ಪದ್ಧತಿ ನಡೆಸುವವರ ವಿರುದ್ಧ ತುಮಕೂರಿನ ಎಸಿ ಸಮರ ಸಾರಿದ್ದಾರೆ. ಪಾವಸಂದ್ರ ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಕಲ್ಲು ಕ್ವಾರೆ ನಡೆಯುತ್ತಿದೆ. ಇದು ಚನ್ನೇಗೌಡ, ಶಶಿಕುಮಾರ್, ರಘು ಎಂಬುವರಿಗೆ ಸೇರಿದ ಕಲ್ಲು ಕ್ವಾರೆ ಆಗಿದೆ ನೋಡಿ. ಮುಂಗಡವಾಗಿ ಪಡೆದಿದ್ದ ಹಣ ತೀರಿಸಲು ಕುಟುಂಬದ ಸದಸ್ಯರನ್ನ ಸುಮಾರು 25 ವರ್ಷಗಳಿಂದ ಜೀತಕ್ಕೆ ಮಾಲೀಕರು ಇಟ್ಕೊಂಡಿದ್ದಾರಂತೆ. ತಗೊಂಡಾಗ ಎಷ್ಟಿತ್ತು ದುಡ್ಡು? ತಿಂಗಳು ಮಾಡ್ತೀರಲ್ಲ ಅವಾಗ ಕೆಲಸ ಆಗಲ್ಲ. ಖಚಿತ ಮಾಹಿತಿ ಮೇರೆಗೆ ತುಮಕೂರು ಉಪವಿಭಾಗ ಅಧಿಕಾರಿ ನೈದಾ ಜಮ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. 12 ಜನರ ರಕ್ಷಣೆ ಕೂಡ ಮಾಡಲಾಗಿದೆ. ಇವರಲ್ಲಿ 6 ಜನ ಪುರುಷರು ಮತ್ತು 6 ಜನ ಮಹಿಳೆಯರಿದ್ದಾರೆ. ಚಲುವ, ಭೂವಿ, ಸರಸ್ವತಿ, ಪಳನಿ, ಸರೋಜ, ಸೌಮ್ಯ, ಪುರುಷೋತ್ತಮ, ರವಿ, ಪವಿತ್ರ, ಕೃಷ್ಣ, ಮಂಜುಳಾ, ಆರ್ಮುಗಂ, ಭಾಗ್ಯಮ್ಮ ಜೀತ ಮಾಡ್ತಾ ಇದ್ರು ಕಣ್ರಿ. ಇಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರದ್ದು 5 ಲಕ್ಷ ಅಂತ ಹೊಡಿತಾರ. ಯಾರಿಗಾದ್ರು ಹೊಡೆದಿಲ್ಲ, ಬೈತಾರೆ. ನಮ್ದು ಕೊಟ್ಬಿಟ್ಟು ಹೋಗಿ ಕೆಲಸ ಮಾಡಿ ಬೇರೆ ಕಡೆ ಎಲ್ಲೂ ಓಡಾಡೋದು. ಈಗ ನೀವೆಲ್ಲಾದ್ರೂ ಪೂರ್ತಿ ಕುಟುಂಬ ಸಮೇತ ಆಚೆ ಹೋಗೋದು? ಆಚೆ ಇಲ್ಲೇ ಇರಬೇಕು. ಹೋದ್ರೆ ನಾವೊಂದು 2 ಹೋಗ್ತೀವಿ. ಘಟನೆ ಸಂಬಂಧ ಕಲ್ಲು ಕ್ವಾರೆ ಮಾಲೀಕರ ವಿರುದ್ಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ ವಿಮುಕ್ತಿ ಕಾಯ್ದೆಯಡಿ 1976 ಕಲಂ 10 ಮತ್ತು 12 ಅಡಿಯಲ್ಲಿ 12 ಜನರ ಜೀತ ಪದ್ಧತಿಯಿಂದ ವಿಮುಕ್ತಿಗೊಳಿಸಲು ಆದೇಶವನ್ನ ತುಮಕೂರು ಉಪವಿಭಾಗಾಧಿಕಾರಿ ನೈದಾ ಜಾಮ್ ಹೊರಡಿಸಿದ್ದಾರೆ. ನಿಜಕ್ಕೂ ಕೇವಲ ತುಮಕೂರು ಮಾತ್ರವಲ್ಲ, ಇಂಥವರು ಎಲ್ಲಾ ಕಡೆ ಕಂಡು ಬಂದ್ರು ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.